ಖರೀದಿ ಕೇಂದ್ರ ಅಲ್ಲೇ ಈಗ ರಾಜ್ಯಕ್ಕಂತ ಶುರು ಮಾಡಿದ್ದಾರೆ. ಆದ್ರೆ ಈಗ 11 ಜಿಲ್ಲಾಕ್ ಕೀ ಕೊಟ್ರ ಅಲ್ಲೇ ಮೆಕ್ಕೆಜೋಳ ಬಂದು ಸುಮಾರು 1 ತಿಂಗಳ 15 ದಿನ ಆಯ್ತು. ಪರಿಸ್ಥಿತಿ ಹಂಗ ರೈತರ ಪರಿಸ್ಥಿತಿಗೆ ಬೇರೆ ಕಡೆ ಮಾಡ್ಕೊಂಡ್ರ. ಇವರು ಈಗ ಬೆಂಬಲ ಶುರು ಮಾಡ್ಯಾರ. ಮತ್ತೆ ಬೋನಸ್ ಬರೀ ಒಬ್ಬ ರೈತರಿಗೆ 250 150 ಕೊಡ್ತಂತಾರ. ಮತ್ತೆ ಅವರು ಅನೇಕ ಕಾನೂನನ್ನು ಕೇಳ್ತಾರ. ಮತ್ತೆ ದಾಖಲಾತಿ ಕೇಳ್ತಾರ. ರೈತರಿಗೆ GPS ಆಗಿರ್ಬೇಕು, ಪಾನ್ಯಾಗ ಮೆಕ್ಕೆಜೋಳ ಅಂತ ಇರ್ಬೇಕು, ಟ್ಯಾಕ್ಟ್ರಿ ಫೋಟೋ ಬೇಕು. ನೀವು ಮತ್ತೆ GPS ಮುಖಾಂತರ ನಾವೆಲ್ಲ ನಿಮ್ ಮೆಕ್ಕೆಜೋಳ ಖರೀದಿ ಮಾಡ್ತೀವಿ. ಅಲ್ಲಿ ನಾವು ಖರೀದಿ ಕೇಂದ್ರಕ್ಕೆ ಹೋದ್ರೆ ಟ್ಯಾಕ್ಟ್ರಿ ಫೋಟೋ ಬೇಕು, ಪಾನ್ಯಾಗ GPS ಆಗಿರ್ಬೇಕು, ಮೆಕ್ಕೆಜೋಳ ನೀವು ಹೊಲ್ದಾಗ ಫೋಟೋ ಬೇಕು ಅಂತ ಅನೇಕ ಕಾನೂನು ಮುಖಾಂತರ ರೈತರಿಗೆ ಇವರು ಸರ್ಕಾರ ಖರೀದಿ ಕೇಂದ್ರನ ಘೋಷಣೆ ಮಾಡ್ತು. ಧಾರವಾಡದ KMF ಧಾರವಾಡದೊಳಗ ಒಯ್ಬೇಕಾಯ್ತು. ಉತ್ತರ ಕರ್ನಾಟಕದಾಗ ಇಲ್ಲೇನು ಕೊಪ್ಪಳ ಆತು, ಬಿಜಾಪುರ ಆತು, ಎಲ್ಲ ಅಲ್ಲಿಗೆ ಒಯ್ದು ಹಾಕ್ಬೇಕಂದ್ರೆ ಬಹಳ ಕಷ್ಟ. ಖರ್ಚು ವೆಚ್ಚ ಸೇರಿ ಏನಾಗತ್ತಂದ್ರೆ 1500ಲಿಂದ 1600 ರೂಪಾಯಿ ಅಷ್ಟ ಉಳಿತೈತಿ. ಹೇರ ಬಾಡಿಗೆ, ಸಾಗಾಣಿಕೆ ಖರ್ಚು ಎಲ್ಲ ಖರ್ಚು ಹಿಡಿದ್ರ ರೈತರಿಗೆ ಏನು ಉಳಿಯಾಗಲ್ಲ. ಮತ್ತೆ ಅಲ್ಲಿ ಏನಾರು ಒಂದು ನೋಂದಣಿ ಕೇಂದ್ರದಾಗ ನಾವು ನೋಂದಣಿ ಮಾಡಿಸಿಂದ ಅದು ಸಚಿವಾಗಿ ಏನಾಗತ್ತಂದ್ರೆ ಅಲ್ಲಿ GPS-ನಾಗ ಮೆಕ್ಕೆಜೋಳ ಇರ್ತದೆ. GPS-ನಾಗ ಹೆಸರಾಗಿರ್ತೈತಿ. ಅಲ್ಲಿ ಮೆಕ್ಕೆಜೋಳ ನಿಜವಾಗ್ಲಿ ಬಿತ್ತಂತ ಮೆಕ್ಕೆಜೋಳ ಬಿತ್ತಂತ ರೈತನಿಗೆ GPS-ನೊಳಗ ಹೆಸರು ತೋರಿಸಿರ್ತೈತಿ. ಏನಾದ ಅಪೇಕ್ಷಣೆ ಹಾಕ್ರಿ ಅಂತಾರ. ಅಲ್ಲಿ ಕೃಷಿ ಇಲಾಖೆ ಒಳಗೆ ಹೋದ್ರ ಇಲ್ಲರಿ ಉಳ್ದಿಂದೊಳಗ ನೀವು ಮಾಡಿಸ್ಬೇಕೈತಿ ಮೆಸೇಜ್ ಬರ್ತಂತಾರ. ಯಾರ ರೈತರಿಗೆ ಇದಾಗತ್ತ, ರೈತರಿಗೆ ಸಮಸ್ಯೆ ಬಂದಾಗ ನಮ್ಮ ಇದು ಬಂದ್ ಒಟ್ಟಿನಾಗ ಮಾಡಕ್ ಹೋದ್ರ ಇವತ್ತು ಏನು ರಾಜ್ಯದಾಗ ಐತೆ ಅಂತಾರ. ರಾಜ್ಯ ಸರ್ಕಾರ ಏನಾಗತ್ತಂದ್ರ ರೈತರಿಗೆ ಯಾವಾಗ ಬೇಕು ಅವಾಗ ಅನುಕೂಲ ಮಾಡಂತಾಗ ವಿಚಾರನ ಸರ್ಕಾರ ರಾಜ್ಯಾದ್ಯಂತ ರೈತರಿಗೆ ಯಾವಾಗ ಬೇಕು ಏನು ಸಮಸ್ಯೆ ಬಂದಾಗ ತಮ್ಮ ಸಮಸ್ಯೆ ಬಗೆಹರಿಸ್ಯಾನಂತ ವ್ಯವಸ್ಥೆನ ಆಗಿರ್ಬೇಕು. ಆ ರೀತಿ ಮಾಡ್ಬೇಕು. ಒಂದು ಈಗ ಏನಾರ APMC-ಲಿಂದ ಒಂದು ಬಹುಮಾನ ಕೊಡ್ತಾರೆ. ಏನು 2250 ರೂಪಾಯಿ ಬೋನಸ್ ಕೊಡ್ತೈತಿ ಸರ್ಕಾರ ಕೊಟ್ರು ಅಲ್ಲಿ ಕೃಷಿ ಮಾರ್ಕೆಟಲ್ಲಿಂದ ಬಿಲ್ ತೊಗೊಂಬರ್ತಾರ ಅಂತಾರ. ಅದೇನೈತಿ, ಒಂದು ಸರ್ಕಾರ ಪಕ್ಕ ರೈತರಿಗೆ ಒಂದು ಪತ್ರಿಕೆ ಹೇಳಿಕೆ ಕೊಟ್ಟು, ಒಂದು ಮಾಧ್ಯಮಿಕ ಹೇಳಿಕೆ ಕೊಟ್ಟು ಕರೆಕ್ಟ್ ಪಕ್ ಮಾಡ್ಕೊ 4 ದಿನಕ್ಕೊಂದು ಹೇಳಿಕೆ ಕೊಟ್ಕಂತ ರೈತರನ್ನ ದಾರಿ ತಪ್ಸ ಅಂತ ಕೆಲಸನ ಈ ಸರ್ಕಾರ ಮಾಡ್ತೈತಿ ಅಂತ ಹೇಳಿ ನಾನು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಳೂರಿ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿನಿ. ಎಲ್ಲ ರೈತರಿಗೆ ಸಮಸ್ಯೆ ಬರಲಾರ್ದಂತ ಸರ್ಕಾರ ಒಂದು DC ಆಯ್ತು, ಒಂದು ಜಿಲ್ಲಾಧಿಕಾರಿ ಆಯ್ತು, ಯಾವ್ದೋ ಒಂದು ಜನಪ್ರತಿನಿಧಿ ಆಯ್ತು, ಸಚಿವರಾಯ್ತು, ಶಾಸಕರಾಯ್ತು, ಒಂದು ನೋಡ್ಕೊಂಡು ಹೋಗೋ ವಿಚಾರ ಇರ್ಲಿ ಅಂತ ನಾನು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿನಿ. ಹಾಕಿ ಅದನ್ನ ಹಾಕಿ ಕಳ್ಸನ. ಅದು ಏನಂತ ಕೂತ್ರು ಹೇಳ್ತ ಅಂತ ಮೆಕ್ಕೆಜೋಳನ ಖರೀದಿ ಕೇಂದ್ರದ್ದು ಬೆಂಬಲ ಬೆಲೆ ಅವಾಗ 1 ತಿಂಗಳು 1.5 ತಿಂಗಳದಿಂದ ಘೋಷಣೆ ಮಾಡಿದ್ರು. ಇದು ಘೋಷಣೆ ಮಾಡಿದ್ರು ಒಮ್ಮೆ 20 ಕ್ವಿಂಟಲು, ಒಮ್ಮೆ 50 ಕ್ವಿಂಟಲು, ಒಮ್ಮೆ ರೇಟ್ ಬದಲಾವಣೆ. ಮತ್ತೆ ಈಗ ಮತ್ತೆ ಹಳ್ಳಿ 250 ರೂಪಾಯಿ ರೈತರಿಗೆ ಬೋನಸ್ ಹಾಕೋದು ಅಂತಾರ. ಬೋನಸ್ ಹಾಕೋದಂದ್ರೆ ರೈತರು ಮತ್ತೆ ಮಾರ್ಕೆಟಿಗೆ ಎಲ್ಲಾರ ಹೊರಗಾರ ಕೊಡ್ಲಿ ಕೊಟ್ರೆ ಸತ್ಯವಾಗಿ ಆಗ ಖರೀದಿ ಕೇಂದ್ರ ಅಲ್ದನ ಮತ್ತೆ ಎಲ್ಲಾರ ದಲ್ಲಾಂಟಿಗೆ ಎಲ್ಲಾರು ಹೋದ್ರ ಒಂದು APMC ಪಟ್ಟಿ ಬಿಲ್ ಬೇಕಾಗತ್ತಂತಾರ. ಬಿಲ್ ಬೇಕಂತಂದ್ರ ಈಗ ಪಾಣ್ಯಾಗ ಏನೈತಿ ಮೆಕ್ಕೆಜೋಳ ಅದು ನೋಂದಣಿ ಆಗಿರ್ಬೇಕು ಅಂತಾರ. ನೋಂದಣಿ ಅವ್ರು ನಿಜವಾಗ್ಲಿ ರೈತ ಮೆಕ್ಕೆಜೋಳ ಬಿತ್ತಿರ್ತಾನ ಅಲ್ಲಿ ಹೆಸರು ಮೆನ್ಷನ್ ಆಗಿರ್ತೈತಿ ಪಾಣ್ಯಾಗ. ಇಲ್ಲಿ ಆಮೇಲೆ ನಾವು ಏನಾರ ಅಬ್ಜೆಕ್ಷನ್ ಹಾಕೋದ್ರೆ ರೈತ ಸಂಪರ್ಕ ಕೃಷಿ ಇಲಾಖೆ ಒಳಗ ಹೇಳ್ರಿ ಅದು 7 ದಿನದೊಳಗೆ ನಿಮ್ಗೆ ಮೆಸೇಜ್ ಬಂದಿರ್ತಾವ GPS ಮಾಡಿಂದ, ಅವಾಗ ನೀವು ಮಾಡಿಸ್ಬೇಕಂತ. ಯಾರ ರೈತರಿಗೆ ಇದು 7 ದಿನದ ಮಾಡಿಸಿ ಹೇಳೋರು ಸಾಧ್ಯ ಆಗೋದಿಲ್ಲ. ಅದನ್ನ ಸರ್ಕಾರ ಏನೈತಿ ಮ್ಯಾಲೆ ಎಲ್ಲ ಕೇಳಿದ್ರೆ ಇಲ್ಲ ರಾಜ್ಯದಾಗನ ಬಂದೈತ್ರಿ 7 ದಿನ ಕಷ್ಟ ಮಾಡ್ಯಾರಂತಾರ. ನಾವೇನಾರ ಸರಿಪಡಿಸ್ಬೇಕಂತಂದ್ರೆ ನಾವು ಏನಾಗತ್ತಂದ್ರೆ ಸೀದಾ ರಾಜ್ಯ ಸರ್ಕಾರ ಮಾಡ್ಬೇಕಂದ್ರೆ ಇದು ಆಗೋದಿಲ್ಲ. ಹಿಂದಿತ್ತು ನಮ್ಗೇನಿತ್ತಂದ್ರೆ ಅಪ್ಸಕ್ಕೆ ಯಾವಾಗ ಬೇಕನ್ನ ಆಪ್ಷನ್ ಹಾಕಿ ಇಂಥವೆಲ್ಲ ಖರೀದಿ ಕೇಂದ್ರಕ್ಕೆ ಬಂದಾಗ ಸರಿಪಡಿಸ್ಕೊಂತಿದ್ವಿ. ಸರಿಪಡಿಸೋದು ಆಗತ್ತಾ ಇಲ್ಲ. ಈ ಶೀಘ್ರದಲ್ಲಿ ಸರ್ಕಾರ ಏನೈತಿ ರಾಜ್ಯ ಸರ್ಕಾರನ ಇವತ್ತು ಯಾವಾಗ ಬೇಕು ಅವಾಗ ಅಬ್ಜೆಕ್ಷನ್ ಹಾಕಿ ನಾವ್ ಯಾವ ಬೆಳಿ ಬೇಕಾಗಿತ್ತು ಏನು ಅವಶ್ಯ ಇರ್ತ ಅದ್ ಮಾಡ್ತಾನಂತ ವ್ಯವಸ್ಥಾನ ರಾಜ್ಯ ಸರ್ಕಾರನ ಮಾಡ್ಬೇಕಂತ ಹೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಳೂರಿ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ಕೊಂಡು.